ಧರ್ಮಸ್ಥಳ ಬುರುಡೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಆಗ್ತಾ ಇರ್ತಕ್ಕಂಥದ್ದು. ಇದರ ನಡುವೆ ಈ ಬುರುಡೆಯನ್ನು ನಾನು ತಂದಿದ್ದಲ್ಲ, ಇದು ನನಗೆ ಕೊಟ್ಟಿದ್ದು, ನಾನು ಕೇವಲ ಪಾತ್ರಧಾರಿ ಅನ್ನುವಂಥ ಮಾತನ್ನು ಈಗ ಚಿನ್ನಯ್ಯ ಹೇಳಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಶಾಸಕರಾದಂಥ ಸಿ ಕೆ ರಾಮಮೂರ್ತಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಧರ್ಮಸ್ಥಳ ಹೋಗ್ತಾ ಇದ್ದೀರಾ ತಾವು. ಇದೇ ಸಂದರ್ಭದಲ್ಲಿ ಒಂದು ರೀತಿಯಾದಂಥ ಜಯ ಅಂತನಾದರೂ ಹೇಳ್ಬೋದು, ಅಥವಾ ಒಂದು ಸತ್ಯ ಹೊರಗೆ ಬಂದಿದೆ ಅಂತನಾದರೂ ಹೇಳ್ಬೋದು. ಸೊ ಬುರುಡೆ ಕೊಟ್ಟಿದ್ದಂಥದ್ದು ಬೇರೆಯವರು, ನಾನು ಕೇವಲ ಇಲ್ಲಿ ನೆಪ ಮಾತ್ರ ಅನ್ನುವಂಥ ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ಇದರಿಂದ ಎಲ್ಲ ಆರೋಪಗಳು ಹೊರಗೆ ಬಂದಿದೆಯಾ ಅಂತ. ಇವತ್ತು SITನವರು ಬುರುಡೆ ಅವನ ಕೈಗೆ ಯಾರು ಕೊಟ್ಟರು, ಬುರುಡೆ ಎಲ್ಲಿಂದ ಸಿಕ್ತು ಅಂತ ತನಿಖೆಯನ್ನು ಮಾಡಬೇಕು. ಯಾಕೆಂದರೆ ಬುರುಡೆ ಬೇರೆ ಬುರುಡೆಗಳನ್ನ ಗುಂಡಿಯಿಂದ ತೆಗೆದು ಅದನ್ನು ಕೊಡೋದು ಕೂಡ ಕ್ರೈಮ್. ಮೊದಲು ಬುರುಡೆ ಕೊಟ್ಟಿದ್ದು ಯಾರು, ಇದ್ರ ಬಗ್ಗೆ SITಯಲ್ಲಿ ತನಿಖೆ ಆಗಬೇಕು. ಇವತ್ತು SITನವರು ಸ್ವಾಗತವನ್ನು ಮಾಡ್ತೀವಿ SIT ಅವರಿಗೆ. ಆದರೆ ನಾನು ಕೇಳ್ಕೊಳ್ಳೋದಷ್ಟೇ, ಬರೀ ನೀವು ಆಕ್ಟರ್ಸ್ ಮಾತ್ರ ಇಟ್ಕೊಂಡಿದ್ದೀರ. ಯಾರ್ಯಾರು ತೆರೆಯ ಮುಂದೆ TV ಮುಂದೆ ನಿಂತ್ಕೊಂಡು ಗುಂಡಿಗಳು ತೋರಿಸ್ತಾರೆ, ಗುಂಡಿಗಳನ್ನ ಹೊಡೆದಾಕ್ತಿದ್ದಾರಲ್ಲ ಅಂತ. ಆದರೆ ಇದರಿಂದ ಯಾರ್ಯಾರಿದ್ದಾರೆ, ಪ್ರೊಡ್ಯೂಸರ್ಗಳು, ಡೈರೆಕ್ಟ್ರುಗಳು, ಯಾರ್ಯಾರು ಫಂಡಿಂಗ್ ಮಾಡಿದ್ರು, ಇವ್ರ ಅಕೌಂಟ್ಗೆ ಎಷ್ಟು ಹಣ ಹೋಯಿತು, ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆಯನ್ನು ಮಾಡಬೇಕು. ಅವ್ರನ್ನೂ ಕೂಡ ಆರೋಪಿ ಮಾಡಬೇಕು. ಇದರಲ್ಲಿ ಬರೀ ಯಾರೋ ಒಬ್ಬ ತಿಮ್ರೋಡಿ ಅವ್ರನ್ನ, ಯಾರೋ ಒಬ್ಬರು ಗಿರೀಶ್ ಬೆಟ್ಟನ್ ಅವ್ರನ್ನ, ಯಾರೋ ಒಬ್ಬರನ್ನ ಸಮೀರ್ ದೂತ ಅಂಥವ್ರಿಗಲ್ಲ, ಅಂಥವ್ರ ಜೊತೆಗೆ ಇವ್ರು ಯಾರ್ಯಾರು ಸಪೋರ್ಟಿಂಗ್ ಮಾಡಿದ್ರು ಎಲ್ಲರೂ ಕೂಡ ಅಕ್ಯೂಸೇ. ಇವ್ರನ್ನ ಮಾಡಬೇಕು. ನೆನ್ನೆ ಹೇಳ್ತಾರೆ ಯಾರೋ ಒಬ್ಬರು ದ್ವಾರಕನಾಥ್ ಅವರು ಉಂಡಿನ ಹೊಡೆದ್ಬಿಟ್ಟು ಲೆಕ್ಕ ಕೊಡಿ ಅಂತ ಕೇಳ್ತಾರೆ. ಇದೇ ಒಬ್ಬರು ಇವರು ಯಾರು ಇವ್ರು B ಟೀಮ್ ಏನಿದೆ ಇವ್ರ ಬಳಗ, ಅವ್ರು ಹೋಗಿ SIT ಮಾಡಿಸ್ತಾರೆ. ಇದೆಲ್ಲ ಒಂದು ಷಡ್ಯಂತ್ರ. ಇದಕ್ಕೆ ಒಂದು ಪ್ಲ್ಯಾನ್ ಆಗುತ್ತೆ. ಅವನೇ ಹೇಳಿದರೆ ಡೆಲ್ಲಿನಲ್ಲಿ ಒಂದು ಪ್ಲ್ಯಾನ್ ಆಯಿತು ಅಂತ ಹೇಳಿದ್ದಾರೆ. ಈ ಪ್ಲ್ಯಾನಲ್ಲಿ ಯಾರ್ಯಾರು ಇದ್ರ ಬಗ್ಗೆ ಏನೇನು ಮಾಡಬೇಕು ಅಂತ ಮೊದಲೇ ನಿಗದಿಯಾಗಿತ್ತು ಅಂತ. ಇದಾದ ತಕ್ಷಣ ಒಂದು ಟೀಮ್ ಹೋಗುತ್ತೆ, ಯಾರ ಹತ್ರ, ಸಿದ್ದರಾಮಯ್ಯ ಅವ್ರ ಹತ್ರ ಹೋಗುತ್ತೆ. ಅಲ್ಲಿ ಒಂದು SIT ಮಾಡಿ ಅಂತ ಒಂದು ಫೋರ್ಸನ್ನು ಮಾಡ್ತಾರೆ. ಯಾರು ಇದರಲ್ಲಿ ಅಮೀನ್ ಮಠ್ ಅವ್ರು ಇದ್ದಾರೆ. ಅಮೀನ್ ಮಠ್ ಅವ್ರದ್ದು ಕೂಡ ಒಂದು ಇದಿದೆ. ಯಾರ್ಯಾರು ಇದಕ್ಕೆ ಸಪೋರ್ಟ್ಗಳು ಮಾಡಿದ್ದಾರೆ ಎಲ್ಲವೂ ಕೂಡ ಒಂದು 6 ತಿಂಗಳ ಹಿಂದೆ, 1 ವರ್ಷ ಹಿಂದೆ ಯಾರು ಸಂದಿಲ್ ಅಂತ ಅಂದ್ಬಿಟ್ಟು ಹಿಂದೆ DC ಆಗಿದ್ದರು. ಇವ್ರದ್ದೇ ಸಮಗ್ರವಾಗಿ DC ಇರಬೇಕಾದ್ರೆ ಎಲ್ಲ ದಾಖಲೆಗಳನ್ನ ತರಿಸ್ಕೊಂಡು ಏನು ಮಾಡಬೇಕು ಅಂತ ಸಮಗ್ರವಾಗಿ ಯಾರು ಸಂದಿಲ್ ಅಂತ ಇವಾಗ ಕಾಂಗ್ರೆಸ್ ಪಕ್ಷದಲ್ಲಿ MP ಆಗಿದ್ದಾರೆ. ಮಾಸ್ಟರ್ ಪ್ಲಾನ್ ಇವರದು, ಅವ್ರದ್ದೇ ಮಾಸ್ಟರ್ ಪ್ಲಾನು. ಜೊತೆಗೆ ನಗರ ನಕ್ಸಲೈಟ್ಸ್ಗಳು ಸೇರ್ಕೊತಾರೆ. ಯಾರ್ಯಾರು ಎಡಪಂಥೀಯರಿದ್ದಾರೆ ಎಲ್ಲ ಎಡಪಂಥೀಯರು ಸೇರಿಕೊಂಡು ಯಾವ್ಯಾವ ಥರ ಮಾಡಬೇಕು ಅಂತ ಇದ್ರ ಮೇಲೆ ಒಂದು ಅಪಪ್ರಚಾರ ಮಾಡೋದಕ್ಕೆ ಮಾಡ್ಕೊತಾರೆ. ಆ ದೃಷ್ಟಿಯಿಂದ ಇದನ್ನ ನಾವು NIAಗೆ ಕೊಡಬೇಕು. SIT ಮೇಲೆ ನಮಗೆ ನಂಬಿಕೆ ಇದೆ, ಆದರೆ ಬರೀ ಒಂದು ಕೇಸ್ ಮುಚ್ಚಾಕುವಂಥ ಕೆಲಸವನ್ನು ಮಾಡ್ತೀವಿ. ಯಾಕೆಂದರೆ ಎಲ್ಲ ಕಡೆ ಮಂಜುನಾಥ ಭಕ್ತರು ದಂಗೆ ಹೇಳ್ತಿದ್ದಾರೆ, ಸಮಸ್ಯೆಗಳಾಗ್ತಿದೆ. ಇದು ಮುಚ್ಚಾಕುವಂಥ ಪ್ರಯತ್ನ ಮಾಡಬಾರ್ದು. ದಯಮಾಡಿ ಸರ್ಕಾರ ಇದು NIAಗೆ ಕೊಡಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದೇಶಿ ಹಣ ಇವರಿಗೆ ನೆರವು ಸಿಕ್ಕಿದೆ. ಅವರೇ ಒಪ್ಕೊಂಡಿದ್ದಾನೆ. 2 ಲಕ್ಷ ಯಾರೋ ಕೊಟ್ಟರು. ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಅವರು ಹೇಳಿದ್ದಾರೆ, ನನಗೆ ಯಾರೋ ಬಂದು ಏನೋ ಹೇಳ್ಕೊಟ್ರು. ಇದೆಲ್ಲವೂ ಕೂಡ ಕಳಚಿ ಹೋಗ್ತದೆ ಮುಖವಾಡಗಳು. ಇದನ್ನು ಮುಖ್ಯಮಂತ್ರಿಗಳು ದಯಮಾಡಿ ಒಂದು NIA ಕೊಡಬೇಕು ಅಂತ ನಾನು ಕೇಳ್ತೀನಿ ಸರ್. ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇದೆ. ಒಂದು ಕಡೆ ಅನನ್ಯ ಭಟ್ ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ 12 ವರ್ಷಗಳಿಂದ ಆರೋಪ ಮಾಡ್ತಾ ಇದ್ರು, 12-15 ವರ್ಷಗಳಿಂದ. ಅದು ಕೂಡ ಈಗ ಸುಳ್ಳಾಗಿದೆ. ಅಂದರೆ ಒಂದಕ್ಕೊಂದು ಕತೆ ಕಟ್ಟುವಂಥ ಕೆಲಸವನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿದೆ ಅಂತ. ಅಲ್ಲ ನೋಡಿ, ಇದು ಅಂತಿಂದ ಇದಲ್ಲ, ಸಮಸ್ತ ಹಿಂದೂಗಳಿಗೆ ತಲೆಬಗ್ಸುವಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ. ಯಾರ್ಯಾರು ಮಂಜುನಾಥ ಭಕ್ತರುಗಳಿದ್ದಾರೆ, ಸನಾತನ ಹಿಂದೂ ಧರ್ಮದ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ, ಇವರೆಲ್ಲರೂ ಕೂಡ ಇವತ್ತು ಆಕ್ರೋಶವಾಗಿದ್ದಾರೆ. ಅವರಿಗೆ ಒಂಥರ ಇಂಥ ಸರ್ಕಾರದಲ್ಲಿ ಈ ಥರ ಆಗ್ತಾಯಿದೆ ಅಂತ. ಈ ದೃಷ್ಟಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಧರ್ಮಸ್ಥಳಕ್ಕೆ ಬರಬೇಕು, ಮಾನ್ಯ ಗೃಹಮಂತ್ರಿ ಧರ್ಮಸ್ಥಳಕ್ಕೆ ಬರಬೇಕು, ಮಾನ್ಯ ಉಪಮುಖ್ಯಮಂತ್ರಿ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದ ಕ್ಷಮೆಯನ್ನು, ಮಂಜುನಾಥನ ಕ್ಷಮೆಯನ್ನು ಕೇಳಬೇಕಲ್ಲಿ. ಅದಕ್ಕೆ ನಮ್ಮ ಒಂದು ಒತ್ತಡ, ನಮ್ಮದು ಒಂದು ಪ್ರಾರ್ಥನೆಯನ್ನು ಮಾಡ್ಕೊತೀನಿ ನಾನು. CM ಕೂಡ ಧರ್ಮಸ್ಥಳಕ್ಕೆ ಬರಬೇಕು, ಏನು ಅಪಪ್ರಚಾರ ಇದೆ ಅದೆಲ್ಲವೂ ಕೂಡ ಹೋಗಬೇಕು ಅನ್ನೋದು. CM ಬರಬೇಕು, ಅವರು ಕೂಡ ಒಂದು ಪೂಜೆ ಮಾಡ್ತೀವಿ, ಅಪಪ್ರಚಾರಕ್ಕೆ ತೆರೆಯನ್ನು ಎಳಿಬೇಕು ಅಂತ ನಾವು ಕೇಳ್ಕೊತೀನಿ ನಾನು. ಸರ್, ಇದನ್ನು ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನೋಂಥದ್ದು, NIA ಕೊಡಬೇಕು ಅನ್ನೋಂಥದ್ದು. ಇದ್ರ ಜೊತೆಯಲ್ಲಿ ED ತನಿಖೆ ಕೂಡ ಆಗಬೇಕು ಅನ್ನೋಂಥದ್ದನ್ನು ತಮ್ಮ ಸಂಸದರು ಕೋಟ ಶ್ರೀನಿವಾಸ ಪೂಜಾರಿ ಅವರು ಪತ್ರವನ್ನು ಬರೆದಿದ್ರು. ಸೊ ಅಂದರೆ ಏನು ಹಣಕಾಸು ವ್ಯವಹಾರ ಆಗಿದೆ ಅನ್ನೋಂಥದ್ದು ಕೂಡ ಇದರಿಂದ ಹೊರಗೆ ಬರಬೇಕು ಅನ್ನೋಂಥದ್ದು. ಅಲ್ಲ, ಅವರು ಕರೆಕ್ಟಾಗಿ ಹೇಳಿದ್ದಾರೆ. ಯಾಕೆ ಅಂತಂದರೆ ಇವತ್ತು
ಇಷ್ಟೊಂದು ದುಡ್ಡು ಎಲ್ಲಿ ಬರುತ್ತೆ ಇವರಿಗೆ? ಒಂದು 5 ನಿಮಿಷಕ್ಕೆ ಒಂದು ವಿಡಿಯೋವನ್ನು ಮಾಡಿ ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಎಐನ ಇದಕ್ಕೆ ಸೇರಿಸ್ಕೊಂಡು ಏಕಾಏಕಿ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ಬರಬೇಕಾಗತ್ತೆ. ಇದಕ್ಕೆ ಬೇರೆ ದೇಶಗಳಿಂದ ವರ್ಗಾವಣೆ ಆಗುತ್ತೆ. ಅದನ್ನು ನಾವು ಇಡಿ ಕೂಡ ಇದಕ್ಕೆ ಎಂಟ್ರ್ ಆಗಬೇಕು ಅಂತ ಕೇಳ್ತೀವಿ. ನೋಡಿ, ಇಲ್ಲಿ ಕರ್ನಾಟಕದ ಅಸೆಂಬ್ಲಿನಲ್ಲಿ ಕರ್ನಾಟಕದ ಬಗ್ಗೆ ಮಾತಾಡೋಕ್ಕೆ ಹಕ್ಕಿರುತ್ತೆ, ಇಲ್ಲ ಪಾರ್ಲಿಮೆಂಟ್ ಆಡಬೇಕು. ಆದರೆ ಕೇರಳ ಅಸೆಂಬ್ಲಿನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಕೇರಳದ ಒಂದು ಟಿ ವಿನಲ್ಲಿ ಹೆಣ್ಮಕ್ಳು ಹೋದರೆ ಈ ಒಂದು ಧರ್ಮಸ್ಥಳಕ್ಕೆ ಒಂದು ಹೆಣ್ಮಕ್ಳ ಬಗ್ಗೆ ಯಾವುದೇ ಸೇಫ್ಟಿ ಇಲ್ಲ ಅಂತ ಹೇಳ್ತಾರೆ. ಪಾಕಿಸ್ತಾನ ಟಿ ವಿನಲ್ಲಿ ಹೇಳ್ತಾರೆ, ದುಬೈ ಟಿ ವಿನಲ್ಲಿ ಹೇಳ್ತಾರೆ. ಅಂದರೆ ಎಲ್ಲ ಕೂಡ ಪಾಶ್ಚಾತ್ಯ ದೇಶಗಳು ಇದಕ್ಕೆ ಎಂಟ್ರಿ ಆಗಿದೆ. ಈ ದೃಷ್ಟಿಯಿಂದ ಫಂಡ್ ಕೂಡ ಬರೋ ಚಾನ್ಸ್ ಇರೋ ದೃಷ್ಟಿಯಿಂದ ತನಿಖೆಯನ್ನು ಮಾಡಿ ಅಂತ ಕೇಳ್ತೀವಿ ನಾವು. ಇದಿಷ್ಟು ಶಾಸಕರಾದಂಥ ಸಿ ಕೆ ರಾಮಮೂರ್ತಿ ಅವರ ಮಾತು. ಕ್ಯಾಮರಾ ಪರ್ಸನ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಧರ್ಮಸ್ಥಳ ಬುರುಡೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಆಗ್ತಾ ಇರ್ತಕ್ಕಂಥದ್ದು. ಇದರ ನಡುವೆ ಈ ಬುರುಡೆಯನ್ನು ನಾನು ತಂದಿದ್ದಲ್ಲ, ಇದು ನನಗೆ ಕೊಟ್ಟಿದ್ದು, ನಾನು ಕೇವಲ ಪಾತ್ರಧಾರಿ ಅನ್ನುವಂಥ ಮಾತನ್ನು ಈಗ ಚಿನ್ನಯ್ಯ ಹೇಳಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಶಾಸಕರಾದಂಥ ಸಿ ಕೆ ರಾಮಮೂರ್ತಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಧರ್ಮಸ್ಥಳ ಹೋಗ್ತಾ ಇದ್ದೀರಾ ತಾವು. ಇದೇ ಸಂದರ್ಭದಲ್ಲಿ ಒಂದು ರೀತಿಯಾದಂಥ ಜಯ ಅಂತನಾದರೂ ಹೇಳ್ಬೋದು, ಅಥವಾ ಒಂದು ಸತ್ಯ ಹೊರಗೆ ಬಂದಿದೆ ಅಂತನಾದರೂ ಹೇಳ್ಬೋದು. ಸೊ ಬುರುಡೆ ಕೊಟ್ಟಿದ್ದಂಥದ್ದು ಬೇರೆಯವರು, ನಾನು ಕೇವಲ ಇಲ್ಲಿ ನೆಪ ಮಾತ್ರ ಅನ್ನುವಂಥ ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ಇದರಿಂದ ಎಲ್ಲ ಆರೋಪಗಳು ಹೊರಗೆ ಬಂದಿದೆಯಾ ಅಂತ. ಇವತ್ತು SITನವರು ಬುರುಡೆ ಅವನ ಕೈಗೆ ಯಾರು ಕೊಟ್ಟರು, ಬುರುಡೆ ಎಲ್ಲಿಂದ ಸಿಕ್ತು ಅಂತ ತನಿಖೆಯನ್ನು ಮಾಡಬೇಕು. ಯಾಕೆಂದರೆ ಬುರುಡೆ ಬೇರೆ ಬುರುಡೆಗಳ್ನ ಗುಂಡಿಯಿಂದ ತೆಗೆದು ಅದನ್ನ ಕೊಡೋದು ಕೂಡ ಕ್ರೈಮ್. ಮೊದಲು ಬುರುಡೆ ಕೊಟ್ಟಿದ್ದು ಯಾರು, ಇದ್ರ ಬಗ್ಗೆ SITಯಲ್ಲಿ ತನಿಖೆ ಆಗಬೇಕು. ಇವತ್ತು SITನವರು ಸ್ವಾಗತವನ್ನು ಮಾಡ್ತೀವಿ SIT ಅವರಿಗೆ. ಆದರೆ ನಾನು ಕೇಳ್ಕೊಳ್ಳೋದಷ್ಟೇ, ಬರೀ ನೀವು ಆಕ್ಟರ್ಸ್ ಮಾತ್ರ ಇಟ್ಕೊಂಡಿದ್ದೀರ. ಯಾರ್ಯಾರು ತೆರೆಯ ಮುಂದೆ ಟಿ ವಿ ಮುಂದೆ ನಿಂತ್ಕೊಂಡು ಗುಂಡಿಗಳು ತೋರಿಸ್ತಾರೆ, ಗುಂಡಿಗಳನ್ನ ಹೊಡೆದಾಕ್ತಿದ್ದಾರಲ್ಲ ಅಂತ. ಆದರೆ ಇದರಿಂದ ಯಾರ್ಯಾರಿದ್ದಾರೆ, ಪ್ರೊಡ್ಯೂಸರ್ಗಳು, ಡೈರೆಕ್ಟ್ರುಗಳು, ಯಾರ್ಯಾರು ಫಂಡಿಂಗ್ ಮಾಡಿದ್ರು, ಇವ್ರ ಅಕೌಂಟ್ಗೆ ಎಷ್ಟು ಹಣ ಹೋಯ್ತು, ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆಯನ್ನು ಮಾಡಬೇಕು. ಅವ್ರನ್ನೂ ಕೂಡ ಆರೋಪಿ ಮಾಡಬೇಕು. ಇದರಲ್ಲಿ ಬರೀ ಯಾರೋ ಒಬ್ಬ ತಿಮ್ರೋಡಿ ಅವ್ರನ್ನ, ಯಾರೋ ಒಬ್ಬರು ಗಿರೀಶ್ ಬೆಟ್ಟನ್ ಅವ್ರನ್ನ, ಯಾರೋ ಒಬ್ಬರನ್ನ ಸಮೀರ್ ದೂತ ಅಂಥವ್ರಿಗಲ್ಲ, ಅಂಥವ್ರ ಜೊತೆಗೆ ಇವ್ರು ಯಾರ್ಯಾರು ಸಪೋರ್ಟಿಂಗ್ ಮಾಡಿದ್ರು ಎಲ್ಲರೂ ಕೂಡ ಅಕ್ಯೂಸೇ. ಇವ್ರನ್ನ ಮಾಡಬೇಕು. ನೆನ್ನೆ ಹೇಳ್ತಾರೆ ಯಾರೋ ಒಬ್ಬರು ದ್ವಾರಕನಾಥ್ ಅವರು ಉಂಡಿನ ಹೊಡೆದ್ಬಿಟ್ಟು ಲೆಕ್ಕ ಕೊಡಿ ಅಂತ ಕೇಳ್ತಾರೆ. ಇದೇ ಒಬ್ಬರು ಇವರು ಯಾರು ಇವ್ರು ಬಿ ಟೀಮ್ ಏನಿದೆ ಇವ್ರ ಬಳಗ, ಅವ್ರು ಹೋಗಿ SIT ಮಾಡಿಸ್ತಾರೆ. ಇದೆಲ್ಲ ಒಂದು ಷಡ್ಯಂತ್ರ. ಇದಕ್ಕೆ ಒಂದು ಪ್ಲ್ಯಾನ್ ಆಗುತ್ತೆ. ಅವನೇ ಹೇಳಿದರೆ ಡೆಲ್ಲಿನಲ್ಲಿ ಒಂದು ಪ್ಲ್ಯಾನ್ ಆಯಿತು ಅಂತ ಹೇಳಿದ್ದಾರೆ. ಈ ಪ್ಲ್ಯಾನಲ್ಲಿ ಯಾರ್ಯಾರು ಇದ್ರ ಬಗ್ಗೆ ಏನೇನು ಮಾಡಬೇಕು ಅಂತ ಮೊದಲೇ ನಿಗದಿಯಾಗಿತ್ತು ಅಂತ. ಇದಾದ ತಕ್ಷಣ ಒಂದು ಟೀಮ್ ಹೋಗುತ್ತೆ, ಯಾರ ಹತ್ರ, ಸಿದ್ದರಾಮಯ್ಯ ಅವ್ರ ಹತ್ರ ಹೋಗುತ್ತೆ. ಅಲ್ಲಿ ಒಂದು SIT ಮಾಡಿ ಅಂತ ಒಂದು ಫೋರ್ಸನ್ನು ಮಾಡ್ತಾರೆ. ಯಾರು ಇದರಲ್ಲಿ ಅಮೀನ್ ಮಠ್ ಅವ್ರು ಇದ್ದಾರೆ. ಅಮೀನ್ ಮಠ್ ಅವ್ರದ್ದು ಕೂಡ ಒಂದು ಇದಿದೆ. ಯಾರ್ಯಾರು ಇದಕ್ಕೆ ಸಪೋರ್ಟ್ಗಳು ಮಾಡಿದ್ದಾರೆ ಎಲ್ಲವೂ ಕೂಡ ಒಂದು 6 ತಿಂಗಳ ಹಿಂದೆ, 1 ವರ್ಷ ಹಿಂದೆ ಯಾರು ಸಂದಿಲ್ ಅಂತ ಅಂದ್ಬಿಟ್ಟು ಹಿಂದೆ DC ಆಗಿದ್ದರು. ಇವ್ರದ್ದೇ ಸಮಗ್ರವಾಗಿ DC ಇರಬೇಕಾದ್ರೆ ಎಲ್ಲ ದಾಖಲೆಗಳನ್ನ ತರಿಸ್ಕೊಂಡು ಏನು ಮಾಡಬೇಕು ಅಂತ ಸಮಗ್ರವಾಗಿ ಯಾರು ಸಂದಿಲ್ ಅಂತ ಇವಾಗ ಕಾಂಗ್ರೆಸ್ ಪಕ್ಷದಲ್ಲಿ MP ಆಗಿದ್ದಾರೆ, ಮಾಸ್ಟರ್ ಪ್ಲಾನ್ ಇವರದು, ಅವ್ರದ್ದೇ ಮಾಸ್ಟರ್ ಪ್ಲಾನು. ಜೊತೆಗೆ ನಗರ ನಕ್ಸಲೈಟ್ಸ್ಗಳು ಸೇರ್ಕೊತಾರೆ. ಯಾರ್ಯಾರು ಎಡಪಂಥೀಯರಿದ್ದಾರೆ ಎಲ್ಲ ಎಡಪಂಥೀಯರು ಸೇರಿಕೊಂಡು ಯಾವ್ಯಾವ ಥರ ಮಾಡಬೇಕು ಅಂತ ಇದ್ರ ಮೇಲೆ ಒಂದು ಅಪಪ್ರಚಾರ ಮಾಡೋದಕ್ಕೆ ಮಾಡ್ಕೊತಾರೆ. ಆ ದೃಷ್ಟಿಯಿಂದ ಇದನ್ನ ನಾವು NIAಗೆ ಕೊಡಬೇಕು. SIT ಮೇಲೆ ನಮಗೆ ನಂಬಿಕೆ ಇದೆ, ಆದರೆ ಬರೀ ಒಂದು ಕೇಸ್ ಮುಚ್ಚಾಕುವಂಥ ಕೆಲಸವನ್ನು ಮಾಡ್ತೀವಿ. ಯಾಕೆಂದರೆ ಎಲ್ಲ ಕಡೆ ಮಂಜಾತ ಭಕ್ತರು ದಂಗೆ ಹೇಳ್ತಿದ್ದಾರೆ, ಸಮಸ್ಯೆಗಳಾಗ್ತಿದೆ. ಇದು ಮುಚ್ಚಾಕುವಂಥ ಪ್ರಯತ್ನ ಮಾಡಬಾರ್ದು. ದಯಮಾಡಿ ಸರ್ಕಾರ ಇದು NIAಗೆ ಕೊಡಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದೇಶಿ ಹಣ ಇವರಿಗೆ ನೆರವು ಸಿಕ್ಕಿದೆ. ಅವರೇ ಒಪ್ಕೊಂಡಿದ್ದಾನೆ. 2 ಲಕ್ಷ ಯಾರೋ ಕೊಟ್ಟರು. ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಅವರು ಹೇಳಿದ್ದಾರೆ, ನನಗೆ ಯಾರೋ ಬಂದು ಏನೋ ಹೇಳ್ಕೊಟ್ರು. ಇದೆಲ್ಲವೂ ಕೂಡ ಕಳಚಿ ಹೋಗ್ತದೆ ಮುಖವಾಡಗಳು. ಇದನ್ನು ಮುಖ್ಯಮಂತ್ರಿಗಳು ದಯಮಾಡಿ ಒಂದು NIA ಕೊಡಬೇಕು ಅಂತ ನಾನು ಕೇಳ್ತೀನಿ ಸರ್. ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇದೆ. ಒಂದು ಕಡೆ ಅನನ್ಯ ಭಟ್ ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ 12 ವರ್ಷಗಳಿಂದ ಆರೋಪ ಮಾಡ್ತಾ ಇದ್ರು, 12-15 ವರ್ಷಗಳಿಂದ. ಅದು ಕೂಡ ಈಗ ಸುಳ್ಳಾಗಿದೆ. ಅಂದರೆ ಒಂದಕ್ಕೊಂದು ಕತೆ ಕಟ್ಟುವಂಥ ಕೆಲಸವನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿದೆ ಅಂತ. ಅಲ್ಲ ನೋಡಿ, ಇದು ಅಂತಿಂದ ಇದಲ್ಲ, ಸಮಸ್ತ ಹಿಂದೂಗಳಿಗೆ ತಲೆಬಗ್ಸುವಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ. ಯಾರ್ಯಾರು ಮಂಜುನಾಥ ಭಕ್ತರುಗಳಿದ್ದಾರೆ,
ಸನಾತನ ಹಿಂದೂ ಧರ್ಮದ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ಇವತ್ತು ಆಕ್ರೋಶವಾಗಿದ್ದಾರೆ. ಅವರಿಗೆ ಒಂಥರ ಇಂಥ ಸರ್ಕಾರದಲ್ಲಿ ಈ ಥರ ಆಗ್ತಾಯಿದೆ ಅಂತ. ಈ ದೃಷ್ಟಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಧರ್ಮಸ್ಥಳಕ್ಕೆ ಬರಬೇಕು, ಮಾನ್ಯ ಗೃಹ ಮಂತ್ರಿ ಧರ್ಮಸ್ಥಳಕ್ಕೆ ಬರಬೇಕು, ಮಾನ್ಯ ಉಪಮುಖ್ಯಮಂತ್ರಿ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದ ಮಂಜುನಾಥನ ಕ್ಷಮೆಯನ್ನು ಕೇಳಬೇಕಲ್ಲಿ. ಅದಕ್ಕೆ ನಮ್ಮ ಒಂದು ಒತ್ತಡ, ನಮ್ಮದು ಒಂದು ಪ್ರಾರ್ಥನೆಯನ್ನು ಮಾಡ್ಕೊತೀನಿ ನಾನು. CM ಕೂಡ ಧರ್ಮಸ್ಥಳಕ್ಕೆ ಬರಬೇಕು, ಏನು ಅಪಪ್ರಚಾರ ಇದೆ ಅದೆಲ್ಲವೂ ಕೂಡ ಹೋಗ್ಬೇಕು ಅನ್ನೋದು. CM ಬರಬೇಕು, ಅವರು ಕೂಡ ಒಂದು ಪೂಜೆ ಮಾಡ್ತೀವಿ, ಅಪಪ್ರಚಾರಕ್ಕೆ ತೆರೆಯನ್ನು ಎಳಿಬೇಕು ಅಂತ ನಾವು ಕೇಳ್ಕೊತೀನಿ ನಾನು. ಸರ್, ಇದನ್ನು ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನೋಂಥದ್ದು, NIA ಕೊಡಬೇಕು ಅನ್ನೋಂಥದ್ದು, ಇದ್ರ ಜೊತೆಯಲ್ಲಿ ED ತನಿಖೆ ಕೂಡ ಆಗಬೇಕು ಅನ್ನೋಂಥದ್ದನ್ನು ತಮ್ಮ ಸಂಸದರು ಕೋಟ ಶ್ರೀನಿವಾಸ ಪೂಜಾರಿ ಅವರು ಪತ್ರವನ್ನು ಬರೆದಿದ್ರು. ಸೊ ಅಂದರೆ ಏನು ಹಣಕಾಸು ವ್ಯವಹಾರ ಆಗಿದೆ ಅನ್ನೋಂಥದ್ದು ಕೂಡ ಇದರಿಂದ ಹೊರಗೆ ಬರಬೇಕು ಅನ್ನೋಂಥದ್ದು. ಅಲ್ಲ, ಅವರು ಕರೆಕ್ಟಾಗಿ ಹೇಳಿದ್ದಾರೆ. ಯಾಕೆ ಅಂತಂದರೆ ಇವತ್ತು ಇಷ್ಟೊಂದು ದುಡ್ಡು ಎಲ್ಲಿ ಬರುತ್ತೆ ಇವರಿಗೆ? ಒಂದು 5 ನಿಮಿಷಕ್ಕೆ ಒಂದು ವಿಡಿಯೋವನ್ನು ಮಾಡಿ ಕಟ್ ಆ್ಯಂಡ್ ಪೇಸ್ಟ್ ಮಾಡಿ AI ಇದಕ್ಕೆ ಸೇರಿಸ್ಕೊಂಡು ಏಕಾಏಕಿ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ಬರಬೇಕಾಗತ್ತೆ. ಇದಕ್ಕೆ ಬೇರೆ ದೇಶಗಳಿಂದ ವರ್ಗಾವಣೆ ಆಗುತ್ತೆ. ಅದನ್ನು ನಾವು ED ಕೂಡ ಇದಕ್ಕೆ ಎಂಟ್ರ್ ಆಗಬೇಕು ಅಂತ ಕೇಳ್ತೀವಿ. ನೋಡಿ, ಇಲ್ಲಿ ಕರ್ನಾಟಕದ ಅಸೆಂಬ್ಲಿನಲ್ಲಿ ಕರ್ನಾಟಕದ ಬಗ್ಗೆ ಮಾತಾಡೋಕ್ಕೆ ಹಕ್ಕಿರುತ್ತೆ, ಇಲ್ಲ ಪಾರ್ಲಿಮೆಂಟ್ ಆಡಬೇಕು. ಆದರೆ ಕೇರಳ ಅಸೆಂಬ್ಲಿನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಕೇರಳದ ಒಂದು TV ಹೆಣ್ಮಕ್ಳು ಹೋದರೆ ಈ ಒಂದು ಧರ್ಮಸ್ಥಳದಕ್ಕೆ ಒಂದು ಹೆಣ್ಮಕ್ಳ ಬಗ್ಗೆ ಯಾವುದೇ ಸೇಫ್ಟಿ ಇಲ್ಲ ಅಂತ ಹೇಳ್ತಾರೆ. ಪಾಕಿಸ್ತಾನ TV ಹೇಳ್ತಾರೆ, ದುಬೈ TV ಹೇಳ್ತಾರೆ. ಅಂದರೆ ಎಲ್ಲ ಕೂಡ ಪಾಶ್ಚಾತ್ಯ ದೇಶಗಳು ಇದಕ್ಕೆ ಎಂಟ್ರಿ ಆಗಿದೆ. ಈ ದೃಷ್ಟಿಯಿಂದ ಫಂಡ್ ಕೂಡ ಬರೋ ಚಾನ್ಸ್ ಇರೋ ದೃಷ್ಟಿಯಿಂದ ತನಿಖೆಯನ್ನು ಮಾಡಿ ಅಂತ ಕೇಳ್ತೀವಿ ನಾವು. ಇದಿಷ್ಟು ಶಾಸಕರಾದಂಥ CK ರಾಮಮೂರ್ತಿ ಅವರ ಮಾತು. ಕ್ಯಾಮರಾ ಪರ್ಸನ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.